ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಪಾಕ್ ಪರ ಬೇಹುಗಾರಿಕೆ ಮಾಡಿ ಜ್ಯೋತಿ ಮಲ್ಹೋತ್ರಾ ಬಂಧನ ಆಗಿರೋದು, ಆಕೆಯ ವಿಚಾರಣೆ ಕೂಡ ಮುಂದುವರೆದಿದೆ. ತೀವ್ರ ವಿಚಾರಣೆಗೆ ಎನ್ಐಎ ಅಧಿಕಾರಿಗಳು ಒಳಪಡಿಸಿದ್ದಾರೆ. ಗುಪ್ತಚರ ಇಲಾಖೆ ಹಲವು ಆಯಾಮಗಳಲ್ಲಿ ಈಗಾಗಲೇ ತನಿಖೆಯನ್ನ ನಡೆಸ್ತಾ ಇದೆ. ಪಾಕ್ ಹಾಗೂ ಚೀನಾ, ಬಾಂಗ್ಲಾದೇಶ, ದುಬೈ ಪ್ರವಾಸದ ಬಗ್ಗೆ ವಿಚಾರಣೆ ಕೈಗೊಂಡಿದ್ದಾರೆ. ಪಾಕಿಸ್ತಾನ, ಬಾಂಗ್ಲಾದೇಶ, ದುಬೈ, ಜಮ್ಮು ಕಾಶ್ಮೀರದ ಕೆಲ ಪ್ರದೇಶಗಳು, ಒಂದಷ್ಟು ಸೂಕ್ಷ್ಮ ಮಾಹಿತಿಗಳ ಬಗ್ಗೆ ಈಕೆ ಪಾಕಿಸ್ತಾನಕ್ಕೆ ಕೊಡ್ತಾ ಇದ್ಲು ಮಾಹಿತಿಯನ್ನ. ಇದರಿಂದಾಗಿ ಬೇಹುಗಾರಿಕೆ ಮಾಡ್ತಾ ಇದ್ಲು ಅಂತ ಗೊತ್ತಾದ ತಕ್ಷಣ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ರು. ಇನ್ನು 2018ರಲ್ಲಿ ಪಡೆದಿರುವಂತಹ ಪಾಸ್ಪೋರ್ಟ್ ಅನ್ನು ಕೂಡ ವಿಚಾರಣೆ ಮಾಡಿದ್ದಾರೆ. ಅಂದ್ರೆ ಅದನ್ನು ಕೂಡ ತೆಗೆದುಕೊಂಡು ತನಿಖೆಗೆ ಒಳಪಡಿಸಿದ್ದಾರೆ ಆಕೆಯನ್ನ. 2028ರವರೆಗೂ ಕೂಡ ಈ ಪಾಸ್ಪೋರ್ಟ್ ಮಾನ್ಯತೆ ಪಡ್ಕೊಂಡಿದೆ. ಪಾಕಿಸ್ತಾನ, ಚೀನಾ, ದುಬೈ, ಥೈಲ್ಯಾಂಡ್ ಹಾಗೂ ಬಾಂಗ್ಲಾದೇಶ, ಭೂತಾನ್ ಸೇರಿದಂತೆ ನೇಪಾಳ, ಇಂಡೋನೇಷ್ಯಾ ದೇಶಗಳಿಗೆ ಈಕೆ ಹೋಗಿದ್ಲು, ವ್ಲಾಗ್ಸ್ ಮಾಡ್ತಾ ಇದ್ಲು. ಪಾಕಿಸ್ತಾನ, ಅಫ್ಘಾನ್ ಗಡಿಯವರೆಗೂ ಕೂಡ ಜ್ಯೋತಿಗೆ ಸಂಪರ್ಕ ಇದೆ ಅನ್ನೋದು ಗೊತ್ತಾಗಿದೆ. ಇದೇ ಗಡಿಯಲ್ಲಿ ಸಕ್ರಿಯ ಆಗಿರುವಂತಹ ಉಗ್ರರ ಶಿಬಿರಗಳು ಕೂಡ. ಹಾಗಾಗಿ ಈಕೆ ಬಗ್ಗೆ ವಿಚಾರಣೆ ತೀವ್ರಗೊಂಡಿದೆ.